ಏಪ್ರಿಲ್ 14, 2026 ಅಣ್ಣ. ಇವತ್ತಕ್ಕೆ ಏನೇನು ಮಂಡಿಯಲ್ಲಿ ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ. ನಾಟಿ ಟೊಮೊಟೊ ಥರ್ಡ್ ಕ್ವಾಲಿಟಿ ಮೇಲೆ 50 ರೂಪಾಯಿ 100 ರೂಪಾಯಿ ಇದೆ. ಸೆಕೆಂಡ್ ಕ್ವಾಲಿಟಿ ಮೇಲೆ 100ರಿಂದ 150 ರೂಪಾಯಿ ಆಗಿದೆ. ಫೈನ್ ಕ್ವಾಲಿಟಿ ಮೇಲೆ 150 ರೂಪಾಯಿ 250, 60, 300 ರೂಪಾಯಿ ಟಾಪ್ ಆಗಿದೆ. ನಾಟಿ ಅಂದ್ರೆ ದಪ್ಪ ಶೈನಿಂಗ್ ಇರೋದು 300 ರೂಪಾಯಿ ಟಾಪ್ ಆಗಿದೆ. ಸೀಡ್ ಬಂದ್ಬಿಟ್ಟು 100ರಿಂದ 150 ರೂಪಾಯಿ ಥರ್ಡ್ ಕ್ವಾಲಿಟಿ ಇದೆ. 150 ರೂಪಾಯಿ 200, 250 ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಇದೆ. 250 ರೂಪಾಯಿ 350 ರೂಪಾಯಿ ಫೈನ್ ಕ್ವಾಲಿಟಿ ಇದೆ. 350 ರೂಪಾಯಿ ಟಾಪ್ ಅಂಡ್ ಟಾಪ್ ಅಂದ್ರೆ ದಪ್ಪ ಶೈನಿಂಗ್ ಇರೋದು 350 ರೂಪಾಯಿ ಆಗಿದೆ. ಪೊಸಿಷನ್ ಇದೇ ತರ ಅಂತ ಮುಂದುವರಿಬಹುದು. ನಿನ್ನೆಗೂ ಇವತ್ತು ಒಂದು 100 ರೂಪಾಯಿ ಡೌನ್ ಆಗಿದೆ. ಕಾರಣ ಏನಂದ್ರೆ ಕೇರಳ ಮಾರ್ಕೆಟ್ ಸ್ವಲ್ಪ ರಜೆ ಇರೋದ್ರಿಂದ ಇವತ್ತು ಸ್ವಲ್ಪ ಪೊಸಿಷನ್ 100 ರೂಪಾಯಿ ಡೌನ್ ಆಗಿದೆ. ನಾಳೆ ಏನಾಗುತ್ತೆ, ನಾಳೆ ನೋಡೋಣ ಏನಾಗುತ್ತೆ ಅಂತ. ಪೊಸಿಷನ್ ಇದೇ ತರ ಮುಂದುವರಿಯುತ್ತೆ. ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು 15 ದಿವಸದ ನಂತರ ಎಲ್ಲಾ ಕಡೆನೂ ಪೊಸಿಷನ್ ಟೈಟ್ ಆಗುತ್ತೆ. ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ನಾನು ತೋಟಗಳು ನೋಡೋದಕ್ಕೆ ನಂಗ್ಲಿ, ಮುಳಬಾಗಿಲು ತಾಲೂಕು ನಂಗ್ಲಿ ಭಾಗಕ್ಕೆ ಹೋಗಿದ್ದೆ. ಅಲ್ಲಿ ನಂಗ್ಲಿ ಭಾಗದಲ್ಲಿ ಸಾಹು ವೆರೈಟಿನ ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ತೋಟ ನೋಡಿದೆ. ನಾನು ಈ ವಿಡಿಯೋದಲ್ಲಿ ತೋಟದಲ್ಲಿ ಯಾವ ಥರ ಈಲ್ಡ್ ಇದೆ, ಯಾವ ಥರ ಕಾಯಿ ಬಿಟ್ಕೊಂಡಿದೆ ಅಂತ ಎಲ್ಲವನ್ನೂ ನಾನು ಅದರಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. 100 ಭಾಗನೂ ತುಂಬ ಚೆನ್ನಾಗಿದೆ. ತೋಟ ಒಳ್ಳೆ ಈಲ್ಡ್ ಬಂದಿದೆ. ಕಾಯಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಥರ ಸೆಟ್ಟಿಂಗ್ ಆಗಿದೆ. ಫ್ಲವರ್ ಸೆಟ್ಟಿಂಗ್ ಆಗಿದೆ. ಒಂಚೂರು ಫ್ಲವರ್ ಡ್ರಾಪಿಂಗ್ ಇಲ್ಲ. 1% ಕೂಡ ವೈರಸ್ ಇಲ್ಲ ಸಾಹೋ ವೆರೈಟಿಯಲ್ಲಿ. ಮತ್ತು ಅದೇ ತೋಟದ ಪಕ್ಕದಲ್ಲಿ ಮುಕುಂದ ಅನ್ನೋ ಒಂದು ವೆರೈಟಿ ಇತ್ತು. ಅದರಲ್ಲೂ ಏನು ವೈರಸ್ ಇಲ್ಲ, ಎಂಥದ್ದಿಲ್ಲ. ತೋಟ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಕಾಯಿ ತುಂಬ ತೆಳುವಾಗಿತ್ತು. ಕಾಯಿ ಕೆಳಗಡೆ ಅಂತೂ 1.5 ಅಡಿ 2 ಅಡಿಯಲ್ಲಿ ಕಾಯಿ ಇಲ್ಲ. ಅದ್ರ ಮೇಲ್ಭಾಗದಲ್ಲಿ ಕಾಯಿ ಇದೆ. ಕಾಯಿ ಶೇಪ್ ಬರೋದಿಲ್ಲ. ಅದು ಮಾರ್ಕೆಟ್ಗೆ ನಡೆಯೋದಿಲ್ಲ. ಇದಕ್ಕೂ ತಾಳೆ ಮಾಡಿ ನೋಡಿದಾಗ ಇದರಲ್ಲಿ ಡಬಲ್ 3 ಪಟ್ಟು ಈಲ್ಡ್ ಜಾಸ್ತಿ ಇತ್ತು. ಇದಕ್ಕೂ ಒಂದು ತುಂಬಾ ಈಲ್ಡಲ್ಲಿ ವ್ಯತ್ಯಾಸ ಕಾಣಿಸ್ತು. ಸಾಹೋ ವೆರೈಟಿಯಲ್ಲಿ ಒಳ್ಳೆ ಶೇಪ್ ಬರ್ತೈತೆ, ಒಳ್ಳೆ ಶೈನಿಂಗ್ ಬರ್ತೈತೆ, ಒಳ್ಳೆ ಸೈಜ್ ಬರ್ತೈತೆ, ಒಳ್ಳೆ ಗಟ್ಟಿ ಬರ್ತೈತೆ. ಮಾರ್ಕೆಟಲ್ಲಿ ಎಲ್ಲರೂ ಕೇಳೋ ಸಾಹೋ ವೆರೈಟಿನೇ ಜಾಸ್ತಿ. 80% ಸಾಹೋ ವೆರೈಟಿ ನಡೀತಾ ಇದೆ. ಈ ತೋಟನೆಲ್ಲ ಹಾಕಿರ್ತೀನಿ, ನೀವು ಗಮನಿಸ್ಕೊಳ್ಳಿ. ನಿಮಗೂ ಏನಾದರೂ ಬೇಕಾದ್ರೆ ಆ ತೋಟ ನಂಗ್ಲಿ ಭಾಗದಲ್ಲಿದೆ, ಹೋಗೋದ್ಸರಿ ನೋಡ್ಕೊಂಬನ್ನಿ. ಆ ರೈತರನ್ನು ಮಾತಾಡ್ಸ್ಕೊಂಬನ್ನಿ. ತುಂಬ ಚೆನ್ನಾಗಾಗಿದೆ ಬೆಳೆ. ಯಾವುದೇ ಕಾರಣಕ್ಕೂ ಬೇರೆ ವೆರೈಟಿಗಿಂತ ಸಾಹೋ ವೆರೈಟಿ ತುಂಬ ಚೆನ್ನಾಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಆ ಥರ ಈಲ್ಡ್ ನಾನು ಯಾವುದ್ರಲ್ಲೂ ನೋಡಲಿಲ್ಲ. ಇವಾಗ ನೋಡಿದಾಗೆ ಗೊತ್ತಾಗೋದು ಈ ಟೈಪ್ ಹಿಡ್ಕೋಬೇಕು ಗಿಡನ. ಅವ್ರು ಗಿಡ ಕಟ್ಟಿದ್ರು ಕೆಳಗಡೆ ಕಾಯಿ ಬಾರಕ್ಕೆ ಕೆಳಗಡೆ ಕುತ್ಕೊಂಡ್ಬಿಟ್ಟೈತೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೂವು ಸೆಟ್ಟಿಂಗು ಅಷ್ಟೇ ಚೆನ್ನಾಗಿತ್ತು. ಕಾಯಿ ಸೆಟ್ಟಿಂಗು ತುಂಬ ಚೆನ್ನಾಗಿತ್ತು. ಅದರಿಂದ ದಯವಿಟ್ಟು ರೈತರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನೀವು ಮಾರ್ಕೆಟಲ್ಲೇ ನೋಡಬೇಕು, ರೈತರ ಹತ್ರನೂ ಹೋಗಿ ನೋಡಿ. ಒಳ್ಳೆ ವೆರೈಟಿ, ಗಟ್ಟಿ ವೆರೈಟಿ ಅಂದರೆ ಮಾರ್ಕೆಟಲ್ಲಿ ಪಾರ್ಸಲ್ ತಡೆಯೋಂಥದ್ದನ್ನು ನೋಡಿ ಗಮನಿಸಿ ಮಾಡಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ನಾವು ಮಾತುಕತೆ ನಡೆಸ್ಬೇಕಾದ್ರೆ ಒಬ್ಬ ರೈತರು, ನಾನು ಏನು ಈ ಪವರ್ ಅಪ್ ಬಗ್ಗೆ ಮಾತಾಡಿದಾಗ ಅವ್ರನ್ನ ಇವ್ರ ಕಂಪ್ನಿಯವ್ರಿಗೆ ಮಾತಾಡಿಸಿ ತೋಟ ಚೆನ್ನಾಗೈತೆ ಅಂತ ಅವತ್ತಿನ ಸಂದರ್ಭದಲ್ಲಿ ಅವ್ರು ಹೇಳಿದರು. ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಕಾಯಿ ಶಾಂಪಲ್ ಬಂದಂಥ ಸಂದರ್ಭದಲ್ಲಿ ಯಾರು ಪವರ್ ಅಪ್ ಟೊಮಾಟೊ ನೋಡಕ್ಕೆ ಹೋಗ್ಬಿಟ್ರೆ ಅದು ಜಾಂಡೀಸ್ ಬರ್ತೈತೆ, ರೋಸ್ ಬರ್ತೈತೆ, ಮೆತ್ತು ಬರ್ತೈತೆ, ಕಾಯಿ ತುಂಬ ಪ್ರಾಬ್ಲಮ್ ಇದೆ ಅಂತ ಅದೇ ರೈತ ಹೇಳಿದ್ದಾನೆ. ರೈತರಿಗೆ ಹೇಳಿದ್ದಾನೆ, ವಿಡಿಯೋ ಮಾಡಿ ಹಾಕಿದ್ದಾನೆ. ಯಾರನ್ನ ಕೇಳಿದ್ರೆ ಆ ರೈತನ ದಯವಿಟ್ಟು ಅದು ನೋಡಕ್ಕೆ ಹೋಗ್ಬಿಟ್ಟು ರೈತರೇ ಹೇಳ್ತಾ ಇದ್ದಾರೆ. ಯಾವುದೇ ಕಂಪ್ನಿ ಪರ ವಿರೋಧ ನಾವಂತೂ ಇಲ್ಲ. ರೈತರ ಪರವಾಗಿ ಇರುವಂಥದ್ದು. ರೈತರಿಗೆ ಒಳ್ಳೇದಾಗಬೇಕು. 3 ತಿಂಗಳು ಕಷ್ಟಪಟ್ಟು ರೈತನ ಬೆಳೆ ತೆಗಿತಾನೆ. ಬೆಳೆ ಬಂದಂಥ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಹೋಗ್ಬೇಕಂತಾನೆ ನಿರೀಕ್ಷೆಯಲ್ಲಿರ್ತಾರೆ. ಇಲ್ಲೇನಾದರೂ ಬಂದು ಕಡಿಮೆ ಹೋದಾಗ ನಮ್ಮನ್ನು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಪ್ಪ ಇದು ಮೆತ್ತುವೈತೆ, ಇದು ಕಾಯಿ ಮಾರ್ಕೆಟ್ ತಡೀತಾ ಇಲ್ಲ, ನಾವು ಉತ್ತರ ಕೊಡ್ತಾ ಇರ್ತೀವಿ. ಹಂಗಾಗೋದು ಬೇಡ. ಅದರಿಂದ ಸಾಹೋ ವೆರೈಟಿ ಆಗೋದು ಗಟ್ಟಿ. ಮಾರ್ಕೆಟಲ್ಲಿ ಎಲ್ಲ ಭಾಗ ಆಗಂಥ ಟೊಮೆಟೊನೇ ಸಾಹು ಬಿಟ್ಟರೆ ಜೈವ ಇದೆ, ವಿಶ್ವಾಸ ಇದೆ. ಮತ್ತು ಈಗ ಚಂದನ್ ಅನ್ನೋ ಒಂದು ವೆರೈಟಿ ಅದು ಈಗ ಬಂದಿದೆ. ಅದು ನೋಡಿದೆ ನಾನು. ಒಂದು 15 ದಿವಸ ಟೆಸ್ಟಿಂಗಲ್ಲಿ ಇಟ್ಟು ನೋಡಿದೆ. ತುಂಬ ಗಟ್ಟಿ ಇದೆ, ಒಳ್ಳೆ ಸೈಜ್ ಬರ್ತೈತೆ ಅಂತ ಹೇಳಿದ್ದಾರೆ. 8 ಅಡಿ ಬೆಳೆಯುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೀವು ಏಕಮುಖವಾಗಿ ಉಣೋದು ಬೇಡ, ಸ್ವಲ್ಪ ಟೆಸ್ಟಿಂಗ್ ಮಾಡ್ಕೊಳ್ಳಿ ನೀವೇ. 10 ಎಕರೆ ಉಣೋವಾಗ 1 ಎಕರೆ ಯಾವ್ದಾದ್ರು ಹೊಸ ತಳಿ ನೋಡಿ ನೀವೇ ಚೆಕ್ ಮಾಡ್ಕೊಂಡು ಮುಂದಿನ ದಿನಗಳು ಬೆಳೆ ಬೆಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ರೈತರಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಬೆಳೆ ಬರಲಿ ಅಂತ ಆಶಿಸ್ತಾ ಇದ್ದೀನಿ.